ಬಹಳ ಅರ್ಥಪೂರ್ಣವಾಗಿ ದ್ವಾರಕಾನಾಥ್ ಸರ್ ಇದುವರೆಗೂ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ರು. ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಒಂದು ನಿಲುವನ್ನ ತಳೆಯುವಾಗ ಅವರು ವಸ್ತುನಿಷ್ಠವಾಗಿ ಹೋಗ್ತಾ ಇದ್ರೆ ಹೊರತು ಅದು ಜಾತಿನಿಷ್ಠವಾಗಿಯೋ ಅಥವಾ ಒಲವು ನಿಲುವುಗಳನ್ನು ಇಟ್ಕೊಂಡು ಅವರು ತೆಗೆದುಕೊಳ್ತಾ ಇರಲಿಲ್ಲ ನಿರ್ಧಾರ ಅನ್ನೋದನ್ನು ಕೂಡ ಅವರು ಉದಾಹರಣೆ ಸಮೇತವಾಗಿ ಹೇಳಿದ್ದಾರೆ. ನಾನು ನನ್ನ ಒಂದು ಸೀಮಿತವಾದಂತಹ ರಾಜಕೀಯ ಅನುಭವದಲ್ಲಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿದ್ರೆ, ಯಾರೇ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವರಾಗಿದ್ರು ಎಷ್ಟೋ ಸ್ಥಾನಕ್ಕೆ ಹೋಗಿದ್ರು ಕೂಡ ಅವರು ತೀರ್ಕೊಂಡಾದ ನಂತರ, ಈಗ ಮೊನ್ನೆ ಪ್ರಸಾದ್ ಸಾಹೇಬ್ರು ತೀರ್ಕೊಂಡ್ರು ಅಂತ, ಅದಾಗಿ ಸ್ವಲ್ಪ ಹೊತ್ತಾದ ನಂತರ ಬಾಡಿ ಎಲ್ಲಿಗೆ ಬಂತು ಅಂತ ಕೇಳ್ತಾರೆ. ಇವತ್ತೇ ಕ್ರಿಮೇಶನ್ನ ಬಾಡಿದು ಅಂತ ಹೇಳ್ತಾರೆ. ಅಂದ್ರೆ ಬದುಕಿರುವಾಗ ಆ ವ್ಯಕ್ತಿಗೆ ಈ ದೇಹಕ್ಕೆ ಒಂದು ಹೆಸರು ಅನ್ನೋದಿರುತ್ತೆ, ಅದಕ್ಕೊಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ತೀರ್ಕೊಂಡಾದ್ಮೇಲೆ ಅದು ಕೇವಲ ಬಾಡಿ ಆಗ್ಬಿಡುತ್ತೆ, ದೇಹವಾಗಿರುತ್ತೆ. ಆದರೆ ಆ ದೇಹದಲ್ಲಿ ಜೀವ ಇರುವಾಗ, ಆತ್ಮ ಇರುವಾಗ, ನಾವು ಮಾಡಿದಂತ ಒಳ್ಳೆ ಕೆಲಸಗಳೇನಿದೆ, ನಾವು ನಡ್ಕೊಂಡಿರುವಂತ ರೀತಿ ಏನಿದೆ, ಅದನ್ನ ಈ ಬಾಡಿ ಅನ್ನೋದು ಭೂಮಿ ಒಳಗೆ ಹೋದಾದ ನಂತರ ಕೂಡ ಅದನ್ನ ಜನ ನೆನಪು ಮಾಡ್ಕೊಳ್ತಾರೆ. ಪ್ರಸಾದ್ ಸಾಹೇಬ್ರು ಇವತ್ತು ಅವರ ದೇಹ ನಮ್ಮ ಜೊತೆ ಇಲ್ಲ, ಆದರೆ ಅವರ ವ್ಯಕ್ತಿತ್ವದಿಂದಾಗಿ, ಅವರು ನಡ್ಕೊಂಡಿದ್ದ ರೀತಿಯಿಂದಾಗಿ ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವರ ನಿಷ್ಪಕ್ಷಪಾತತೆಗೆ ಒಂದು ಉದಾಹರಣೆ ಅಂತಂದ್ರೆ, ನಮ್ಮ ಸ್ನೇಹಿತ, ನಮ್ಮ ಒಂದೇ ಪಕ್ಷದಲ್ಲಿ ನಾನು ಸಂಸದ, ಶಾಸಕ, ನಾವು ಹರ್ಷ, ನಾನು ಇಬ್ರು ಕೂಡ ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ನನಗೂ ಹರ್ಷಂಗೂ ಕೋಳಿ ಜಗಳ ಆದ್ರೂ ಕೂಡ ಪ್ರಸಾದ್ ಸಾಹೇಬ್ರು ಅಳಿಯನ್ ಪರನೋ ಅಥವಾ ಪ್ರತಾಪ್ ಸಿಂಹನ್ ಪರನೋ ಯಾವ ಪರನೋ ನಿಲುವನ್ನೇ ತೆಗೆದುಕೊಳ್ಳಿಲ್ಲ. ಅವರಲ್ಲಿ ಏನು ಅಂತಂದ್ರೆ, ಇವರಿಬ್ಬರೇ ಅಣ್ಣ ತಮ್ಮ ಏನಾದ್ರು ಜಗಳ ಮಾಡ್ಕೊಳ್ಳಿ, ಅವರು ಮಾತ್ರ ಯಾವುದೇ ಅಳಿಯ ಅಂತನೂ ಕೂಡ ಅಳಿಯನ್ ಪರವಾಗಿ ನಿಂತ್ಕೊಳ್ಳುವಂತಹ ಸ್ವಭಾವ ಅವ್ರದ್ದು ಆಗಿರ್ಲಿಲ್ಲ. ಅಷ್ಟು ಅವರ ಕುಟುಂಬ ಅಂದ್ರೂ ಕೂಡ ಕುಟುಂಬದ ವಿಚಾರ, ಅದರಲ್ಲಿ ಸತ್ಯ ಅಸತ್ಯತೆಯ ವಿಚಾರ, ಯಾವುದೇ ವಿಚಾರ ಅಂತ ಬಂದ್ರು ನಿಲುವನ್ನ ತೆಗೆದುಕೊಳ್ಳದಲ್ಲೇ ಅದನ್ನು ಬಿಟ್ಟು ಬಿಡ್ತಾ ಇದ್ರು ಅವರು. ಅಂತಹ ಸ್ವಭಾವ ಬಹುಶಃ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವ್ರಿಗೆ ಉಸ್ತುವಾರಿ ನಾನು ಫಸ್ಟ್ ಟೈಮ್ MP ಆದಾಗ ಉಸ್ತುವಾರಿ ಸಚಿವರಾಗಿದ್ರು. ಸಿದ್ದರಾಮಯ್ಯ ಸಾಹೇಬರು ಆಗ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ರು. ಹೀಗೆ ಕಲಾಮಂದಿರದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಪ್ರಸಾದ್ ಸಾಹೇಬರು ಬಂದಾಗ ಮೋದಿಯವರ ಕಾರ್ಯಕ್ರಮ ಇತ್ತು. ಅದ್ರೊಳಗಡೆ ಈ ಯಾರು ದಿವ್ಯಾಂಗರು ಯಾರಿದ್ದಾರೆ ಅವರಿಗೆಲ್ಲ ನಿಮಗೆ ಹಿಯರಿಂಗ್ ಏಡ್ ಕೊಡುವಂಥದ್ದು ಇರ್ಬೋದು, ಕ್ರಚಸ್ ಕೊಡುವಂಥದ್ದು ಇರ್ಬೋದು, ಟ್ರೈಸೈಕಲ್ ಕೊಡುವಂಥದ್ದು ಇರ್ಬೋದು, ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದು. ಅವತ್ತು ಬಂದಾಗ ಇದೊಂದು ಒಳ್ಳೆ ಕಾರ್ಯಕ್ರಮವನ್ನು ಮೋದಿಜಿ ಸರ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಕಂದಾಯ ಖಾತೆ ಮತ್ತು ಉಸ್ತುವಾರಿ ಸಚಿವರಾಗಿ ಪ್ರಧಾನಿಯನ್ನ ಹೊತ್ತು ಅವರಿಗೆ ಕಾಂಗ್ರೆಸ್ ಅವರಿಗೆ ವಿರೋಧಿ ಪಕ್ಷವಾಗಿದ್ದಂತಹ ಬಿಜೆಪಿಯ ಪ್ರಧಾನಿಯನ್ನ ಅವತ್ತು ಹೊಗಳುವಂತಹ ಒಂದು, ಅವರ ಹತ್ರ ಆ ಒಂದು ಮುಕ್ತಖಂಡದಲ್ಲಿ ಶ್ಲಾಘನೆ ಮಾಡುವಂತಹ ಅವರಲ್ಲಿ ಆ ಉದಾರತೆ, ಧಾರಾಳತನ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಲ್ಲಿತ್ತು. ನನಗೆ ಈ ಭಾಗದಲ್ಲಿ ಎಷ್ಟೋ ಜನ ನನ್ನ ಗ್ರಾಮ ಪಂಚಾಯತಿ ಸದಸ್ಯರಿಂದ ಎಲ್ಲರೂ ನನ್ನನ್ನು ಟೀಕೆ ಮಾಡಿದ್ದಾರೆ. ಆದ್ರೆ ನನಗೆ ವೈಯಕ್ತಿಕವಾಗಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ನನ್ನಿಂದ ಏನೋ ಒಂದು ಸಣ್ಣ ತಪ್ಪೇ ಆಗಿದ್ದಾಗ್ಲೂ ಕೂಡ, ನನ್ನ ಹೇಳಿಕೆಗಳೇ ಏನೋ ಒಂದು ರೀತಿಯಲ್ಲಿ ಎಲ್ಲೇನ ಮೀರಿದಾಗ್ಲೂ ಕೂಡ ಕರೆದು ಒಳಗಡೆ ನನಗೆ ಬುದ್ಧಿಯನ್ನು ಹೇಳಿದರೆ ಹೊರತು ಯಾವತ್ತೂ ಕೂಡ ಈ ಭಾಗದಲ್ಲಿ ನನ್ನನ್ನು ಸಾರ್ವಜನಿಕವಾಗಿ ಒಂದು ಸಣ್ಣ ಟೀಕೆಯನ್ನು ಮಾಡದಲ್ಲೇ ಒಂದು ರೀತಿ ನನ್ನನ್ನು ಕೂಡ ಅವರ ಕುಟುಂಬದ ಸದಸ್ಯನೋ ಮಗನೋ ರೀತಿಯಲ್ಲಿ ಕಂಡಿದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಕಂಡಿದ್ದಾರೆ. ಮೊನ್ನೆ ಅವರು ತೀರ್ಕೊಂಡಾಗ ನನಗೂ ನಿಜಕ್ಕೂ ದುಃಖ ಆಯ್ತು, ಬೇಸರ ಆಯ್ತು. ನನಗೂ ಒಂದು ಕುಟುಂಬದಲ್ಲಿ ನಮ್ಮ ತಂದೆನ ಕಳ್ಕೊಂಡಾಗ ಯಾವ ರೀತಿ ನೋವಾಗುತ್ತೋ ಅದೇ ನೋವು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರನ್ನು ಕೂಡ ಅವ್ರನ್ನ ಕಳ್ಕೊಂಡಾಗ ನನಗೆ ಆಯ್ತು. ನಾನು ಸಾಹೇಬ್ರ ಬಗ್ಗೆ ಬಹಳ ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಅವರಿಬ್ಬರದು ಹಳೆಯ ಸ್ನೇಹ ಸಂಬಂಧ. ಆದ್ರೆ ನಾನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಏನಂತಂದ್ರೆ, ಅವರನ್ನ ಇತ್ತೀಚೆಗೆ ಅವರು ಬದುಕಿರುವಾಗ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಮನೆಗೆ ಬಂದು ಹಳೆಯ ಏನೇ ಮನಸ್ತಾಪಗಳಿದ್ರು ಕೂಡ ಒಟ್ಟಿಗೆ ಅಲ್ಲಿ ಕೂತು ಸ್ವಲ್ಪ ಹೊತ್ತು ಅವ್ರ ಹತ್ರ ಕಾಲ ಕಳೆದ್ಬಿಟ್ಟು ಬಂದ್ರು. ರಾಜಕಾರಣದಲ್ಲಿ ಸೈದ್ಧಾಂತಿಕವಾದ ವಿರೋಧಗಳಿರ್ಬೋದು, ಅಭಿಪ್ರಾಯ ಭೇದಗಳಿರ್ಬೋದು, ಆದ್ರೆ ಇದೆಲ್ಲದಕ್ಕಿಂತ ಮೀರಿದಂತಹ ಪರಸ್ಪರ ಗೌರವ ಅನ್ನೋದು ಅಥವಾ ಪ್ರೀತಿ ವಿಶ್ವಾಸ ಅನ್ನೋದು ಮುಖ್ಯ ಅನ್ನೋದನ್ನ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಒಂದು ಮೇಲ್ಪಂಕ್ತಿಯ ಮುಖಾಂತರವಾಗಿ ಅವರು ಹಾಕೊಟ್ಟಿದ್ದಾರೆ. ಹಾಗೆ ಅವರ ಫ್ಯೂನರಲ್ ಪ್ರೊಸೆಷನ್ ಇರುವಂತ ಸಂದರ್ಭದಲ್ಲೂ ಕೂಡ ಮಾದೇವಪ್ಪ ಸರ್ ಅವರ ಆ ವೆಹಿಕಲ್ ನಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಇಡೀ ಪ್ರೊಸೆಷನ್ ಅಲ್ಲಿ ಬಂದ್ರು. ಯಾಕೆಂದ್ರೆ ಉಸ್ತುವಾರಿ ಸಚಿವರಾಗಿ ಎಲ್ಲಾ ಕಾರ್ಯಕ್ರಮನ ಆ ಒಂದು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ಅವ್ರು ನಡೆಸ್ಕೊಡ್ಬೇಕಿತ್ತು. ಆದ್ರೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ರಿಂದಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಅವ್ರ ಬಗ್ಗೆ ಇದ್ದಂತ ಪ್ರೀತಿಯನ್ನ ಅವರು ಆ ವೆಹಿಕಲ್ ನಲ್ಲಿ ಇಡೀ ಪ್ರೊಸೆಷನ್ ಉದ್ದಕ್ಕೂ ಬರುವ ಮುಖಾಂತರವಾಗಿ ಅವರು ಅದನ್ನ ವ್ಯಕ್ತಿಯನ್ನು ಕೂಡ ಮಾಡಿದ್ರು. ನಾನು ಕಡೆಯದಾಗಿ ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ರಾಜಕಾರಣದಲ್ಲಿ
ಎಷ್ಟೋ ಈಗ ವೇದಿಕೆಯಲ್ಲಿ ಕೂತ್ಕೊಂಡಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಯಡಿಯೂರಪ್ಪ ಸಾಹೇಬರು ಇರ್ಬೋದು, HD ದೇವೇಗೌಡರು ಸಾಹೇಬರು ಇರ್ಬೋದು, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇರ್ಬೋದು, ಖರ್ಗೆಯವರು ಇರ್ಬೋದು, ನೀವೆಲ್ಲ ನೆಲದಿಂದ ಎದ್ದು ಬಂದಿದ್ದೀರಿ. ನಿಮ್ಮ ಸ್ವಂತ ಶಕ್ತಿಯಿಂದ ಬಂದು, ಹೋರಾಟದ ಬಲದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಿದಿರಿ, ರಾಜ್ಯವನ್ನು ಆಳಿದಿರಿ, ಆಳ್ತನೂ ಕೂಡ ಇದ್ದೀರಿ. ಬಹುಶಃ ನಿಮ್ದೇ ಲಾಸ್ಟ್ ಜನರೇಷನ್ ಅಂತ ಅನ್ಸುತ್ತೆ. ಸ್ವಂತ ಶಕ್ತಿಯಿಂದ ಮೇಲೆ ಬಂದು ರಾಜಕಾರಣದಲ್ಲಿ ಒಂದು ಅಧಿಕಾರದ ಸ್ಥಾನವನ್ನು ಹಿಡಿದು ಜನರ ಬಗ್ಗೆ ಯೋಚನೆಯನ್ನು ಮಾಡಿ ಒಳ್ಳೆ ಕೆಲಸನೂ ಮಾಡುವಂಥದ್ದು. ಈಗ ಇತ್ತೀಚಿನ ಜನರೇಷನ್ ಎಲ್ಲವೂ ಕೂಡ ಒಂದಿಲ್ಲ ಒಂದು ಶಕ್ತಿಯನ್ನ ಪಡ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಅದರಲ್ಲಿ ನೀವೆಲ್ಲರೂ ಕೂಡ ಸ್ವಂತ ಶಕ್ತಿಯಿಂದ ಬಂದಿರುವಂತವ್ರು. ನೀವು ಯಾವತ್ತೂ ಕೂಡ ನಮಗೆ ಮೇಲ್ಪಂಕ್ತಿಯಾಗಿ ದಾರಿದೀಪವಾಗಿ ಇರ್ತೀರಿ ಅಂತ ನಾನು ಹೇಳ್ತಾ, ಹಾಗೆ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಮೇಡಮ್ ಇದ್ದಾರೆ, ನಾನು ಅವರಿಗೂ ಒಂದು ಮಾತು ಹೇಳಿಕ್ ಬಯಸ್ತೀನಿ. ಪಾಪ ಅವರು ತುಂಬಾ ದುಃಖಿಸ್ತಾ ಇದ್ರು. ಯಾವಾಗ್ಲೂ ಕೂಡ ಯಶಸ್ವಿ ರಾಜಕಾರಣಿಗಳಲ್ಲಿ ಏನು ಅಂತಂದ್ರೆ, ಅವರಿಗೆ ಅವರ ಮಕ್ಕಳು ಇರ್ಬೋದು, ಕುಟುಂಬಸ್ಥರು ಇರ್ಬೋದು, ಅವ್ರು ಯಾವಾಗ್ಲೂ ಫಲಾನುಭವಿಗಳಾಗಿರ್ತಾರೆ, ಎಲ್ಲ ಬೆನಿಫಿಷರೀಸ್ ಆಗಿರ್ತಾರೆ. ಆದ್ರೆ ಸಫರರ್ ಯಾರಾಗಿರ್ತಾರೆ ಅಂತಂದ್ರೆ ಹೆಂಡತಿ ಮಾತ್ರ ಆಗಿರ್ತದೆ. ಯಾಕಂದ್ರೆ ಗಂಡನ ರಾಜಕೀಯದ ಏಳು ಬೀಳುಗಳೇನಿರ್ಬೋದು, ಸೋಲನ ಕಂಡಾಗ ಇರ್ಬೋದು, ಅವರ ಸಿಟ್ಟು ಸೆಡವುಗಳು ಅವರು ವ್ಯಕ್ತ ಮಾಡುವಂಥದ್ದು ಅದು ಹೆಂಡತಿ ಹತ್ರ ಮಾತ್ರ ಆಗಿರ್ತದೆ. ಆ ರೀತಿ ಪ್ರಸಾದ್ ಸಾಹೇಬರ ಜೀವನದಲ್ಲಿ ಏಳು ಬೀಳುಗಳಲ್ಲಿ ಜೊತೆಲಿದ್ದು ಅವರ ಸಿಟ್ಟು ಸೆಡವುಗಳನ್ನು ತಡ್ಕೊಂಡು ಅವರ ಜೊತೆ ಬದುಕನ್ನು ನಡೆಸಿ ಅವರ ರಾಜಕಾರಣಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ಮೇಡಮ್ಗೂ ಕೂಡ ಈ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನ ಆ ತಾಯಿ ಚಾಮುಂಡೇಶ್ವರಿ ದಯಪಾಲಿಸ್ಲಿ ಅಂತ ಹೇಳ್ತಾ, ಹಾಗೆ ಈ ಭಾಗದಲ್ಲಿ ಎಷ್ಟು ರಾಜಕಾರಣಿಗಳಿದ್ದಾರೆ, ಎಲ್ಲ ತುಂಬಾ ಜನ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಆದ್ರೆ ಪ್ರಸಾದ್ ಸಾಹೇಬ್ರ ಬಗ್ಗೆ ಇವತ್ತವರೆಗೂ ಕೂಡ ಪ್ರಸಾದ್ ಸಾಹೇಬ್ರಿಂದ ಯಾರಿಗೋ ಡೊನೇಷನ್ ಬೇಕು ಅಂತ ಕಾಲ್ ಹೋಗಿದ್ದನ್ನ ನಾನು ಕೇಳಲಿಲ್ಲ. ಪ್ರಸಾದ್ ಸಾಹೇಬ್ರು ಯಾವ್ದಾದ್ರು ಭೂ ವ್ಯವಹಾರದಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಪ್ರಸಾದ್ ಸಾಹೇಬ್ರ ಬಗ್ಗೆ ಯಾವತ್ತೂ ನಾನು ಕೇಳಲಿಲ್ಲ. ಪ್ರಸಾದ್ ಸಾಹೇಬ್ರು ಯಾರಿಗೋ ಒಂದು ಕಾಲ್ ಬಂತು ಚುನಾವಣೆಯಲ್ಲಿ ಸಹಾಯ ಮಾಡು, ಈ ರಾಜಕಾರಣಿಗಳಿಗೆ ಕೊಡ್ಲಿಲ್ಲ ಅಂದ್ರೆ ಮತ್ತೇನೋ ಉಪದ್ರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಭಯಭೀತರಾಗಿ ಪ್ರಸಾದ್ ಸಾಹೇಬ್ರ ಬಗ್ಗೆ ಅನ್ಕೊಂಡಿದ್ದಂತಹ ಒಂದೇ ಒಂದು ಉದಾಹರಣೆ ಇಲ್ಲ. ಈ ರೀತಿ ಒಂದು ಶುದ್ಧ ಹಸ್ತತೆಯಿಂದ ಈ ರೀತಿ ಎಲ್ಲರನ್ನ ಪ್ರೀತಿಯನ್ನು ಗಳಿಸ್ಕೊಂಡು ಎಲ್ಲರಿಗೂ ಕೂಡ ಬೇಕಾದವರಾಗಿ ಬಾಳುವಂಥದ್ದು ಬಹಳ ಕಷ್ಟ ಸಾಧ್ಯ ರಾಜಕಾರಣದಲ್ಲಿ. ಅಂತಹ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನ ಪ್ರಸಾದ್ ಸಾಹೇಬ್ರ ಹಾಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಸದ್ಗತಿ ಸಿಗಲಿ. ಅವ್ರ ಕುಟುಂಬದವರು, ಹರ್ಷ ಇರ್ಬೋದು, ಅವರ ಹೆಣ್ಮಕ್ಳು ಇರ್ಬೋದು, ಅವ್ರ ಕುಟುಂಬದವರಿಗೆ ಆ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ದಯಪಾಲಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.